ಪಿಂಚಣಿ ರಿಲೇಟೆಡ್ ವಿಡಿಯೋಸ್ಗಳು ಮಾಡಿ 1 ತಿಂಗಳು ಮೇಲೆ ಆಯಿತು. ಈಗ ಲೇಟೆಸ್ಟ್ ಅಪ್ಡೇಟ್ ಏನಿದೆ, ಪಿಂಚಣಿ ಹಣವನ್ನ ಹೆಚ್ಚಿಗೆ ಮಾಡಿದ್ದಾರೆ. ಹಾಗೆ ಡಿಸೆಂಬರ್ ತಿಂಗಳು ಹಣ ಯಾವಾಗ ಬರುತ್ತೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಸರ್ಚ್ ಮಾಡಿದಾಗ ಒಂದಷ್ಟು ಬಿಗ್ ಅಪ್ಡೇಟ್ಗಳು ನನಗೆ ಸಿಕ್ಕಿದೆ. ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಇವತ್ತಿಂದಾನೇ ನಿಮ್ಮ ಖಾತೆಗೆ ಬರುತ್ತೆ. ಇವತ್ತಿಂದ ಎಲ್ಲರ ಖಾತೆಗೆ ಎಲ್ಲ ರೀತಿಯ ಪಿಂಚಣಿ ಹಣಗಳು ಜಮಾ ಆಗುತ್ತೆ. ಆಲ್ರೆಡಿ ಒಂದೆರಡು ಜಿಲ್ಲೆಗಳಿಗೆ ಪಿಂಚಣಿ ಹಣ ಜಮಾ ಆಗಿದೆ. ಅದನ್ನು ಕೂಡ ನಾನು ವಿತ್ ಪ್ರೂಫ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಹಾಗೆ 2 ರೀತಿಯ ಪಿಂಚಣಿ ಹಣ ಹೆಚ್ಚಿಗೆ ಆಗಿರೋದ್ರ ಬಗ್ಗೆ ಕೂಡ ನಾನು ನಿಮಗೆ ಲೇಟೆಸ್ಟ್ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ. ಸಂಧ್ಯಾ ಸುರಕ್ಷಾ ಯೋಜನೆಯ ಹಣ ಹೆಚ್ಚಿಗೆ ಆಗಿದೆ, ವೃದ್ಧಾಪ್ಯ ವೇತನ ಹೆಚ್ಚಿಗೆ ಆಗಿದೆ, ವಿಧವಾ ವೇತನ, ಅಂಗವಿಕಲರ ವೇತನ ಅಥವಾ ಮನಸ್ವಿನಿ ಯಾವ ಪಿಂಚಣಿ ಹಣ ಜಾಸ್ತಿ ಮಾಡಿದರೆ ಎಲ್ಲಾನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. 1 ತಿಂಗಳು ಮೇಲೆ ಆಗಿತ್ತು ನಾನು ಪಿಂಚಣಿ ರಿಲೇಟೆಡ್ ಆಗಿರಬಹುದು, ಗೃಹಲಕ್ಷ್ಮಿ ರಿಲೇಟೆಡ್ ವಿಡಿಯೋಸ್ಗಳನ್ನೇ ಮಾಡಿ. ಬಟ್ ಇನ್ನು ಮುಂದೆ ರೆಗ್ಯುಲರ್ ಆಗಿ ಮತ್ತೆ ನಿಮಗೆ ಕಾಂಟ್ಯಾಕ್ಟಲ್ಲಿ ಇರ್ತೀನಿ. ಹಾಗೆ ರೆಗ್ಯುಲರ್ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೀನಿ. ನಿಮ್ಗಂತೂ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ಅಯ್ಯೋ ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲೂ ಪಿಂಚಣಿ ಹಣವನ್ನು ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ನಿಜವಾಗ್ಲೂ ಜಾಸ್ತಿ ಆಗಿದೆಯಾ, ಕ್ಲಾರಿಫಿಕೇಶನ್ ನಮಗೆಲ್ಲೂ ಸಿಗ್ತಿಲ್ವಲ್ಲ ಅಂತ. ಯಾಕಂದರೆ ಕೆಲವು ಯೂಟ್ಯೂಬ್ ಚಾನಲ್ಗಳಲ್ಲಿ ಪಕ್ಕಾ ಇನ್ಫಾರ್ಮೇಷನ್ ಅಂತಲೇ ಹೇಳ್ತಾ ಇದ್ದಾರೆ, ಎಲ್ಲೆಲ್ಲಿ ಎಷ್ಟೆಷ್ಟು ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ 800 ರೂಪಾಯಿ ಪಿಂಚಣಿ ಹಣವನ್ನು ಡೈರೆಕ್ಟ್ 2200 ರೂಪಾಯಿಗೆ ಏರಿಕೆ ಮಾಡಿರೋದ್ರ ಬಗ್ಗೆ, ಹಾಗೆ ಕರ್ನಾಟಕ ಹೊರತುಪಡಿಸಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನೀವು ನೋಡ್ತಾ ಇರ್ತೀರಾ. ಸೊ ಈಗ ನಾನು ನಿಮಗೆ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರದಿಂದ ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡಿದ್ದಾರೆ, ಅಂದರೆ ಸಿದ್ದರಾಮಯ್ಯ ಅವರು ಪಿಂಚಣಿ ಹಣ ಹೆಚ್ಚಿಗೆ ಮಾಡಿದ್ದಾರೆ ಅಥವಾ ನರೇಂದ್ರ ಮೋದಿ ಅವರು ಹೆಚ್ಚಿಗೆ ಮಾಡಿದ್ದಾರೆ, ಯಾರ ಕಡೆಯಿಂದ ಪಿಂಚಣಿ ಹಣ ಹೆಚ್ಚಿಗೆ ಆಗಿದೆ, ಯಾವ ಪಿಂಚಣಿ ಹಣ ಹೆಚ್ಚಿಗೆ ಆಗಿದೆ, ಯಾವ ತಿಂಗಳಿಂದ ನಮಗೆ ಹೆಚ್ಚಿಗೆ ಪಿಂಚಣಿ ಹಣ ಬರುತ್ತೆ ಎಲ್ಲಾನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ತಿಂಗಳು ಪಿಂಚಣಿ ಹಣ ಆಲ್ಮೋಸ್ಟ್ ನಿಮಗೆ 10ನೇ ತಾರೀಕು ಒಳಗಡೆ ಅಥವಾ 15ನೇ ತಾರೀಕು ಒಳಗಡೆನೆ ಬರ್ತಾ ಇದೆ. ಈಗ ಡಿಸೆಂಬರ್ ತಿಂಗಳು ಹಣ ಯಾವಾಗ ಬರುತ್ತೆ, ಈಗಾಗಲೇ ಡಿಸೆಂಬರ್ 5ನೇ ತಾರೀಕು ಆಗೋಗಿದೆ. ಪಿಂಚಣಿ ಹಣ ನಮಗೆ ತುಂಬಾ ಯೂಸ್ ಆಗುತ್ತೆ. ನಮ್ಮ ಮೆಡಿಸನ್ಗೋ ಅಥವಾ ನಮ್ಮ ಮನೆ ಖರ್ಚಿಗೋ, ಸಿಂಪಲ್ ಖರ್ಚಿಗೋ ಏನೋ ಆಗ್ತಿತ್ತು. ಪಿಂಚಣಿ ಹಣ ಡಿಸೆಂಬರ್ ತಿಂಗಳದ್ದು ಯಾವಾಗ ಬರುತ್ತೆ ಅಂತ ಬಹಳಷ್ಟು ಜನ ನನ್ನ ಕೇಳ್ತಿದ್ರಿ. ಸೊ ಅದಕ್ಕೆ ನಿಮಗೆ ಮೊದಲನೇ ಕ್ಲಾರಿಫಿಕೇಶನ್ ಬಂದು ಪಿಂಚಣಿ ಹಣ ನಿನ್ನೆಯಿಂದನೇ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಕೆಲವೊಂದು ಕಡೆ ಮಾತ್ರ ಪಿಂಚಣಿ ಹಣ ಬಿಡುಗಡೆ ಆಗಿದೆ. ಮತ್ತು ಇವತ್ತಿಂದ ಅಧಿಕೃತವಾಗಿ ಎಲ್ಲ ಜಿಲ್ಲೆಯವರೆಗೂ ಕೂಡ ಪಿಂಚಣಿ ಹಣ ಜಮಾ ಆಗುತ್ತೆ. ಇನ್ನು ಪಿಂಚಣಿ ಹಣ ಜಮಾ ಆಗಿರೋದಕ್ಕೆ ನನ್ನ ಹತ್ರ ಸ್ಕ್ರೀನ್ಶಾಟ್ ಕೂಡ ಇದೆ, ಅದನ್ನು ಕೂಡ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ನಾನು ಯಾವುದೇ ಇನ್ಫಾರ್ಮೇಷನ್ ಕೊಟ್ಟರು ಕೂಡ ವಿತ್ ಪ್ರೂಫ್ ಇನ್ಫಾರ್ಮೇಷನ್ ಹಾಕಿರೋದ್ರಿಂದ ದಯವಿಟ್ಟು ಇದು ಜೆನ್ಯೂನ್ ಇನ್ಫಾರ್ಮೇಷನು. ನಿಜವಾಗ್ಲೂ ಪಿಂಚಣಿ ಹಣ ಜಮಾ ಆಗಿದೆ. ಹಾಗೆ ನಿಮಗೆ ಪಿಂಚಣಿ ಹಣ ಜಮಾ ಆಗಿದ್ರೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ನೀವು ಪಿಂಚಣಿ ಹಣ ಬಂದಿರೋದಕ್ಕೆ ಪ್ರೂಫ್ನ ತೋರಿಸ್ಬೇಕಲ್ವಾ. ಸೊ ನಿನ್ನೆದು ವಿಡಿಯೋ ಕಮೆಂಟ್ಸ್ಗಳನ್ನ ನಾನು ನಿಮಗೆ ಹಾಕ್ತಾ ಇದ್ದೀನಿ. ಎಲ್ಲನೂ ಕೂಡ ನಮಗೆ 1500 ರೂಪಾಯಿ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಪಿಂಚಣಿ ಅಮೌಂಟು ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ಮತ್ತೊಬ್ರು ದೀಪಿಕಾ ಗೌಡ ಅನ್ನೋರು ನಮಗೆ ರಿಸೀವ್ ಆಗಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ಇವತ್ತು ನೋಡಿ, ಇದು 4 ನಿಮಿಷದ ಕೆಳಗಡೆ 800 ರೂಪಾಯಿ ವಿಧವಾ ವೇತನ ಬಂದಿದೆ ಗುಲ್ಬರ್ಗ ಅಂತ ಕಮೆಂಟ್ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ 1200 ರೂಪಾಯಿ ಸಂಧ್ಯಾ ಸುರಕ್ಷಾ ಯೋಜನೆಯ ಪಿಂಚಣಿ ಹಣ ಬಂದಿದೆ ಅಂತ ಕಮೆಂಟ್ನ ಮಾಡಿದ್ದಾರೆ. ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ವೃದ್ಧಾಪ್ಯ ವೇತನ 600 ರೂಪಾಯಿ, ವಿಧವಾ ವೇತನ ಬಂದು 800 ರೂಪಾಯಿ, ಹಾಗೆ ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಬರೆಯುವಂತಹ 1200 ರೂಪಾಯಿ ಅಮೌಂಟು ಕ್ಲಿಯರ್ ಆಗಿ ಎಲ್ಲರಿಗೂ ಕೂಡ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಇವತ್ತಿಂದ ಪರ್ಟಿಕ್ಯುಲರ್ ಆಗಿ ಎಲ್ಲ ಜಿಲ್ಲೆಯವರಿಗೆ ಕೂಡ ಹಣ ಬಿಡುಗಡೆ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೇನಾದರೂ ಹಣ ಬಂತು ಅಥವಾ ನಿಮಗೆ ಏನಾದರೂ ಪ್ರೂಫ್ ಕಳಿಸೋದು ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಜನಸಮಯ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ನಿಮ್ಮ ಪ್ರೂಫ್ಗಳನ್ನ ಕಳಿಸ್ಕೊಡಿ. ನೀವು ಪ್ರೂಫ್ನ ಕಳಿಸಿದ್ರೆ ವಿತ್ ಪ್ರೂಫ್ ಇನ್ಫಾರ್ಮೇಷನ್ ಕೊಟ್ಟರೆ 4 ಜನಕ್ಕೆ ಸರಿಯಾದ ಮಾಹಿತಿ ಸಿಗುತ್ತೆ. ಇಲ್ಲಾಂದರೆ ಎಲ್ಲ ಕಡೆನೂ ಫೇಕ್ ಇನ್ಫಾರ್ಮೇಷನ್ನೇ ನೋಡಬೇಕಾಗತ್ತೆ. ಇನ್ನು ಪಿಂಚಣಿ ಹಣ ಯಾವುದು ಜಾಸ್ತಿ, ಮುಖ್ಯವಾಗಿ 2 ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಒಂದು ವಿಧವಾ ವೇತನ, ಮತ್ತೊಂದು ಅಂಗವಿಕಲರ ವೇತನ. ನೀವು ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡೇ ಇರ್ತೀರಾ, ಪ್ರತಿದಿನ ಕೂಡ ಹೇಳ್ತಾ ಇದ್ದಾರೆ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಅದನ್ನ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರು, ಆದರೆ ಅದನ್ನ ಜಾಸ್ತಿ ಮಾಡಿಲ್ಲ. 800 ರೂಪಾಯಿ ಕೊಡ್ತಿದ್ದಂತಹ ವಿಧವಾ ವೇತನವನ್ನ 2200 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಸೊ ಇನ್ನು ಮುಂದೆ ನಿಮಗೆ 2200 ರೂಪಾಯಿ ಪ್ರತಿ ತಿಂಗಳು ಬರುತ್ತೆ ಅಂತ ನೀವು ಪ್ರತಿ ತಿಂಗಳು ಕೂಡ ಕಾಯ್ತಾ ಇರ್ತೀರಾ, ಪ್ರತಿ ತಿಂಗಳು ಕೂಡ ಚೆಕ್ ಮಾಡ್ತಾ ಇರ್ತೀರಾ. ಬಟ್ ನಿಮ್ಗೆ ಬರೋಷ್ಟೇ ಬರ್ತಾ ಇರುತ್ತೆ. ಹಾಗಿದ್ರೆ ಯಾವಾಗಿಂದ ನಮಗೆ ಜಾಸ್ತಿ ಮಾಡ್ತಾರೆ, ಯಾವ ತಿಂಗಳಿಂದ ನಮಗೆ ಹೆಚ್ಚಿಗೆ ಹಣ ಬರುತ್ತೆ, ಅಥವಾ ಸಿದ್ದರಾಮಯ್ಯ ಅವರು ಜಾಸ್ತಿ ಮಾಡಿದಾರ, ನರೇಂದ್ರ ಮೋದಿ ಅವರು ಜಾಸ್ತಿ ಮಾಡಿದಾರ, ಇದ್ರ ಬಗ್ಗೆ ಅಂತೂ ಡೌಟ್ ಅಂತೂ ಇದ್ದೇ ಇರುತ್ತೆ. ಇದ್ರ ಬಗ್ಗೆ ನಾನು ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಯಾವುದೇ ರಾಜ್ಯ ಸರ್ಕಾರ ಆಗಿರಬಹುದು, ಕೇಂದ್ರ ಸರ್ಕಾರ ಆಗಿರಬಹುದು, ಪಿಂಚಣಿ ಹಣವನ್ನ ಹೆಚ್ಚಿಗೆ ಮಾಡಿಲ್ಲ. ಆದ್ರೆ ಕೆಲವು ಯೂಟ್ಯೂಬ್ ಚಾನಲ್ಗಳಲ್ಲಿ ಪಿಂಚಣಿ ಹಣ ಹೆಚ್ಚಿಗೆ ಮಾಡಿರೋದ್ರ ಬಗ್ಗೆ ಅಪ್ಡೇಟ್ನ ಕೊಡ್ತಾ ಇದ್ದಾರೆ. ಇದೆಲ್ಲಾನು ಕೂಡ ಫೇಕ್ ಇನ್ಫಾರ್ಮೇಷನ್ ಆಗಿರುತ್ತೆ. ಅವ್ರು ಹೇಳ್ತಾ ಇದ್ದಾರೆ ಈ ತಿಂಗಳು ಜಾಸ್ತಿ ಮಾಡ್ತಾರೆ, ಮುಂದಿನ ತಿಂಗಳಿಂದ ನಿಮಗೆ ಹಣ ಜಾಸ್ತಿ ಬರುತ್ತೆ, ಅದಕ್ಕಿಂತ ಮುಂದಿನ ತಿಂಗಳು ನಿಮಗೆ ಜಾಸ್ತಿ ಬರುತ್ತೆ ಅಂತ. ನೀವು 3-4 ತಿಂಗಳಿಂದ ವಿಡಿಯೋಸ್ಗಳನ್ನ ನೋಡ್ತಾನೆ ಇರ್ತೀರಾ, ಆದರೆ 1 ತಿಂಗಳು ಕೂಡ ಹೆಚ್ಚಿಗೆ ಹಣ ಬಂದೇ ಇಲ್ಲ. ಸೆಪ್ಟೆಂಬರಲ್ಲಿ ಹೇಳಿದ್ರು ಅಕ್ಟೋಬರಲ್ಲಿ ಬರುತ್ತೆ ಅಂತ, ಅಕ್ಟೋಬರಲ್ಲಿ ನವೆಂಬರಲ್ಲಿ ಬರುತ್ತೆ ಅಂತ ಹೇಳಿದ್ರು, ನವೆಂಬರಲ್ಲಿ ಡಿಸೆಂಬರಲ್ಲಿ ಬರುತ್ತೆ ಅಂತ ಹೇಳಿದ್ರು. ಈಗಲೂ ಕೂಡ ಪಿಂಚಣಿ ಹಣ ಬಿಡುಗಡೆ ಆಗಿದೆ, ಯಾರಿಗೂ ಕೂಡ ಹೆಚ್ಚಿಗೆ ಪಿಂಚಣಿ ಹಣ ಬರ್ತಾ ಇಲ್ಲ. ಅದ್ರ ಪ್ರಕಾರ ಹೇಳಬೇಕು ಅಂದರೆ, ಮತ್ತೆ ಗೌರ್ಮೆಂಟ್ ಇನ್ಫಾರ್ಮೇಷನ್ ಪ್ರಕಾರ ಯಾವುದೇ ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡಿಲ್ಲ. ಸದ್ಯಕ್ಕೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳ ಮುಂದೆ ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡುವಂತಹ ಯೋಚನೆಗಳು ಕೂಡ ಬಂದಿಲ್ಲ. ಏನು ಕರ್ನಾಟಕ ಸರ್ಕಾರದಲ್ಲಿ ಯೋಜನೆಗಳು ನಡೀತಾ ಇದೆಯೋ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋದಷ್ಟೇ ಅವ್ರ ಮುಂದೆ ಇರುವಂಥ ಸವಾಲಾಗಿರೋದ್ರಿಂದ
ಯಾವುದೇ ಪಿಂಚಣಿ ಹಣವನ್ನು ಅವರು ಹೆಚ್ಚಿಗೆ ಮಾಡೋದಿಲ್ಲ. ಯೂಟ್ಯೂಬ್ಗಳಲ್ಲಿ ಹೇಳ್ತಾ ಇರ್ತಾರೆ 2200 ರೂಪಾಯಿ ಬರುತ್ತೆ, 3400 ರೂಪಾಯಿ ಬರುತ್ತೆ, 5000 ರೂಪಾಯಿ ಬರುತ್ತೆ, 10,000 ರೂಪಾಯಿ ಬರುತ್ತೆ ಅಂತ. ಕೆಲವು ಎಲ್ಲನೂ ಕೂಡ ಫೇಕ್ ಇನ್ಫಾರ್ಮೇಷನ್ ಆಗಿರುತ್ತೆ. ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ ಮಾತ್ರ ಬೇರೆ ರೀತಿಯ ಪಿಂಚಣಿಗಳು ಕೊಡೋದ್ರಿಂದ ಅವ್ರಿಗೆ ಸಪ್ರೇಟ್ ಪಿಂಚಣಿ ಹಣವನ್ನು ಬರ್ತಾ ಇರುತ್ತಲ್ವ, ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ನಡೀತಾ ಇದೆ. ಯಾರು ಸರ್ಕಾರಿ ಉದ್ಯೋಗಿಗಳಾಗಿರ್ತಾರೆ ಅಂಥವ್ರಿಗೆ ಕೊಡುವಂತಹ ಪಿಂಚಣಿ ಹಣವನ್ನು ಏರಿಕೆ ಮಾಡೋದ್ರ ಬಗ್ಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಚಿಂತನೆಗಳನ್ನ ನಡೆಸ್ತಾ ಇದ್ದಾರೆ. ಹಾಗೆ ನಮಗೆ ಏನು ಬರ್ತಾ ಇರುತ್ತೆ ಕರ್ನಾಟಕದಲ್ಲಿ ನಾರ್ಮಲ್ ಜನಕ್ಕೆ ಬರುತ್ತಲ್ಲ, ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂತ್ಯ ಸುರಕ್ಷಾ ಯೋಜನೆಯ ಹಣ ಯಾವುದನ್ನು ಕೂಡ ಸದ್ಯಕ್ಕೆ ಹೆಚ್ಚಿಗೆ ಮಾಡುವಂತಹ ಸಾಧ್ಯತೆಗಳು ಇಲ್ಲ, ಯಾವುದನ್ನು ಹೆಚ್ಚಿಗೆ ಮಾಡಿಲ್ಲ. ಯೂಟ್ಯೂಬ್ ಚಾನಲ್ಗಳಲ್ಲಿ ಬರುವುದನ್ನು ನಂಬೋದಕ್ಕೆ ಹೋಗಬೇಡಿ. ಇದೇ ಇವತ್ತಿನ ಅಪ್ಡೇಟ್ ಆಗಿತ್ತು. ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗೋಗಿದೆ, ನಿನ್ನೆಯಿಂದಾನೇ ಬರ್ತಾ ಇದೆ. ಇವತ್ತಿನಿಂದ ಎಲ್ಲ ಜಿಲ್ಲೆಯವರೆಗೂ ಕೂಡ ಬರುತ್ತೆ. ಪಿಂಚಣಿ ಹಣ ಯಾವುದು ಜಾಸ್ತಿ ಆಗಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್